ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯದ ಅನ್ನದಾತರಿಗಿಲ್ಲ ನ್ಯಾಯ, ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, 18 ಲಕ್ಷ ಅಧಿಕ ವೃದ್ಧರ ಪಿಂಚಣಿಯನ್ನ ಬಂದ್ ಮಾಡಿದಂತ ಸರ್ಕಾರದ ಆಡಳಿತ ವ್ಯವಸ್ಥೆ. ಇದಕ್ಕೇನು ಹೇಳ್ತೀರಿ ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ? ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಾಗ ಬರಗಾಲ ಛಾಯೆ ಅಂದ ರೈತರು ಸಾಕಷ್ಟು ಸಮಸ್ಯೆ ಅನುಭವಿಸಕತ್ತಾರ. ಬರ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ರಿ, ಪರಿಹಾರ ಬಿಡುಗಡೆ ಮಾಡಿ ಅಂತ ಹೇಳಿದ್ರ ಬಾಯಿ ಮುಚ್ಕೊಂಡು ಸುಮ್ ಕುಂತೀರಿ. ವಿದ್ಯಾರ್ಥಿಗಳಿಗೆ ಧಾರವಾಡದಲ್ಲಿ ಅವ್ರ ಮೇಲೆ ಎಫ್ಐಆರ್ ದಾಖಲೆ ಮಾಡ್ತೀರಿ. ರಾಜ್ಯದ 18 ಲಕ್ಷ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಬಂದ್ ಮಾಡಿದ್ರಲ್ರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ಅನ್ನದಾತರಿಗೆ ಯಾವುದೇ ರೀತಿ ಸೌಲಭ್ಯ ಕೊಡಕ್ ಆಗ್ತಾ ಇಲ್ಲ ತಮ್ಮ ಕೈಲಿ, ವಿದ್ಯಾರ್ಥಿಗಳಿಗೆ ಪ್ರೊಟೆಕ್ಷನ್ ಕೊಡಕ್ ಆಗ್ತಾ ಇಲ್ಲ, ರಾಜ್ಯದ ಹಿರಿಯ ನಾಗರಿಕರಿಗೆ ಕೊಡ್ತಕ್ಕಂಥ ಪಿಂಚಣಿ ಬಂದ್ ಮಾಡಿರಲ್ರಿ, ಇದಕ್ಕೇನ್ ಹೇಳ್ತೀರಿ? ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಲಬುರಗಿ ಭಾಗದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಅದಾಗೆಟ್ಟದ. ಭ್ರಷ್ಟಾಚಾರದ ವಿರುದ್ಧ ಯಾರು ಧ್ವನಿ ಎತ್ತಾರ ಅವ್ರ ಮ್ಯಾಗ ಎಫ್ಐಆರ್ ಮಾಡೋದು, ಅವ್ರ ಮೇಲೆ ರೌಡಿಜಮ್ ಮಾಡಿಸೋದು, ಇದು ಕಾನೂನು ವ್ಯವಸ್ಥೆ ಏನ್ರಿ? ಅಂದ್ರೆ ನೀವು ಮಾಡತಕ್ಕಂಥ ಪ್ರತಿಯೊಂದು ಭ್ರಷ್ಟಾಚಾರನು ಕಣ್ಣು ಮುಚ್ಕೊಂಡು ನಾವು ಸುಮ್ಮನೆ ನೋಡ್ಕೊಂಡ್ ಕೊಡ್ಬೇಕೇನ್ರಿ? ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಪ್ರತಿಯಾಗಿ ನಾವು ಪ್ರತಿಯೊಬ್ಬರು ಕೂಡ ಆರ್ಗ್ಯೂ ಮಾಡ್ತಕ್ಕಂಥ ಹಕ್ಕು ನಮಗಿದೆ. ಅದ್ರ ಬಗ್ಗೆ ನೀವು ಯಾರು ಕೇಳಂಗಿಲ್ಲ. ಇನ್ನು ಮುಂದಾದ್ರೂ ಸಾರ್ವಜನಿಕರು ಎಚ್ಚೆತ್ಕೊಡ್ರಿ. ಇವ್ರು ಮಾಡ್ತಕ್ಕಂಥ ಕಣ್ಣ ಮುಚ್ಚಾಲೆ ಆಟನ ನೋಡ್ಕೊಂಡು ಸುಮ್ ಕೂಡ್ತೀರೇನ್ರಿ? 4 ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರು ಅದು ಬಗೆಹರಿಸಕ್ಕಾಗಲ್ಲ. ದೆಹಲಿಯಲ್ಲಿ ನೀವು ಕುಂತೇನು ಉಪ್ಪಿನಕಾಯಿ ನಾಕತಿ? ಕರ್ನಾಟಕ ಭಾಗದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ರೈತರ ಮೇಲಿನ ದೌರ್ಜನ್ಯ, ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಪ್ರಕರಣ, ಇವೆಲ್ಲದಕ್ಕೂ ಕಡಿವಾಣ ಕೊಡು ಮೊದಲ, ನ್ಯಾಯ ಒದಗಿಸ್ಕೊಡು ಮೊದಲ. ಅದನ್ನ ಬಿಟ್ಟು ಕೈಲಾಗ್ಲಾರ್ದು ಮೈ ಪರ್ಚ್ಕೊಂಡ್ರ ಅಂತೇಳಿ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕ, ಅವ್ರು ಆಡ್ತಕ್ಕಂಥ ಕಳ್ಳಾಟಕ್ಕ ಯಾರಾದ್ರೂ ಧ್ವನಿ ಎತ್ತಕ್ ಹೋದ್ರ ಅವ್ರ ಮೇಲೆ ಬೆದರಿಕೆ ಹಾಕೋದು, ಎಫ್ಐಆರ್ ಮಾಡೋದು, ಇದು ಕಾನೂನಿನ ಸುವ್ಯವಸ್ಥೆ, ಇದು ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ. ಇನ್ನು ಮುಂದಾದ್ರೂ ರಾಜ್ಯದ ನಾಗರಿಕರು, ಸಾರ್ವಜನಿಕರು ಎಚ್ಚೆತ್ಕೊಡ್ರಿ. ಇಲ್ಲ ಅಂತಂದ್ರೆ ಈ ರಾಜ್ಯ ದಿವಾಳಿ ಗ್ಯಾರಂಟಿ ಆಗ್ತದ.